ಮುಖ್ಯ ದ್ವಾರದ ಬಳಿ ಒಣಗಿದ ಗಿಡಗಳನ್ನು ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಅಶುಭವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ದುಃಖವನ್ನು ಉಂಟುಮಾಡಬಹುದು. ಗಿಡಗಳನ್ನು ನೋಡಿಕೊಳ್ಳಿ ಮತ್ತು ಹಸಿರು ತಾಜಾ ಗಿಡಗಳನ್ನು ಹಾಕಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತದೆ. ಮುಖ್ಯದ್ವಾರದಲ್ಲಿ ಕೊಳಕು ಡೋರ್ಮ್ಯಾಟ್ ಅನ್ನು ಇರಿಸುವುದು ನಕಾರಾತ್ಮಕ ಶಕ್ತಿ ಮತ್ತು ಅಡಚಣೆಯನ್ನು ಆಕರ್ಷಿಸುತ್ತದೆ. ಶುಭ್ರವಾದ ಡೋರ್ಮ್ಯಾಟ್ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಡೋರ್ಮ್ಯಾಟ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮತ್ತು ಕಾಲಕಾಲಕ್ಕೆ ಅದನ್ನು ಬದಲಾಯಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯದ್ವಾರದಲ್ಲಿ ತೆರೆದ ಛತ್ರಿ ಇಡುವುದು ಜೀವನದಲ್ಲಿ ತೊಂದರೆಗಳನ್ನು ಆಹ್ವಾನಿಸುತ್ತದೆ. ಛತ್ರಿಯನ್ನು ಬಾಲ್ಕನಿಯಲ್ಲಿ ಅಥವಾ ಇತರ ತೆರೆದ ಸ್ಥಳದಲ್ಲಿ ಒಣಗಿಸಲು ಇಡುವುದು ಉತ್ತಮ. ಮುಖ್ಯದ್ವಾರದಲ್ಲಿ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇಂತಹ ವಿಗ್ರಹಗಳು ಮನೆಯಲ್ಲಿ ದುರದೃಷ್ಟವನ್ನು ತರಬಹುದು. ಹೀಗೆ ಮಾಡುವುದರಿಂದ ದೇವರ ಆಶೀರ್ವಾದವೂ ಕೂಡ ಸಿಗುವುದಿಲ್ಲ. ಮನೆಯ ಮುಖ್ಯದ್ವಾರದಲ್ಲಿ ಖಾಲಿ ಪಾತ್ರೆಗಳನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ಪ್ರಸರಣಕ್ಕೆ ಕಾರಣವಾಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಪ್ರವೇಶ ದ್ವಾರದ ಬಳಿ ಖಾಲಿ ಹೂದಾನಿ ಅಥವಾ ಪಾತ್ರೆಯನ್ನು ಇಡುವುದರಿಂದ ಸಮೃದ್ಧಿ ಮತ್ತು ಅದೃಷ್ಟದ ಹರಿವನ್ನು ತಡೆಯಬಹುದು. ಆದ್ದರಿಂದ ಒಬ್ಬರು ಅವುಗಳನ್ನು ಇಟ್ಟುಕೊಳ್ಳುವುದನ್ನು ತಪ್ಪಿಸಬೇಕು. ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ 1000 ಕನಸು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.